ಈಗಂತೂ ದರ್ಶನ್ ಅವರು ಈ ಒಂದು ಕೃತ್ಯದಲ್ಲಿ ನೇರವಾಗಿ ಭಾಗಿಯಾಗಿರೋದು ಎಲ್ರಿಗೂ ಗೊತ್ತಿರೋ ವಿಷಯ. ಅದನ್ನು ಮುಚ್ಚಿಡೋಕ್ಕಂತೂ ಆಗಲ್ಲ. ಯಾಕೆಂತ ಹೇಳಿದ್ರೆ ಅವರೇ ಹೇಳಿದ್ದಾರೆ, ಎಲ್ಲವನ್ನೂ ಅವ್ರ ಹುಡುಗರೇ ಹೇಳಿದ್ದಾರೆ. ಅವರ ಸುತ್ತಮುತ್ತ ಯಾರು ಪಟಾಲಂಗಳಿದ್ದರು ಅವರೇ ಹೇಳಿದ್ದಾರೆ. ಹಾಗಾಗಿ ಇವತ್ತು ಚಿತ್ರರಂಗ ಇದನ್ನು ಏನು ಮಾಡಬೇಕು, ಹೇಗೆ ಏನು ಅಂತ ಚಿಂತನೆಯನ್ನು ಮಾಡಿದಾಗ ನಾವು ಕೂಡ ಸ್ವಲ್ಪ ಕಾದು ನೋಡೋಣ, ಏನು ತೀರ್ಪು ಬರುತ್ತೋ ಅದರ ಮೇಲೆ ನಾವು ಇದು ಮಾಡೋಣ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ. ಬಹುಶಃ ಎಲ್ಲರೂ ಹೇಳ್ತಾರೆ ಬ್ಯಾನು ಮತ್ತದು ಸಸ್ಪೆಂಡು ಅದು ಇದು ಮತ್ತೊಂದು ಮಗದೊಂದು ಎಲ್ಲ. ಬ್ಯಾನ್ ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ಯಾಕೆಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಬ್ಯಾನ್ ಮಾಡಿದ್ಮೇಲೆ ಅವನೇನಾಗಬೇಕು, ಎಲ್ಲಿ ಹೋಗಬೇಕು, ಅವನಿಗೆ ಉದ್ದಿಮೆ ಅದು. ಹಾಗಾಗಿ ಬ್ಯಾನ್ ಮಾಡೋ ಅಂಥದ್ದಕ್ಕೆ ಯಾರೂ ಕೈ ಹಾಕೋದಿಲ್ಲ. ನೋಡೋಣ, ಪನಿಷ್ಮೆಂಟ್ ಅಂತ ಏನಾದರೂ ಅಂದಾಗ ಅದನ್ನು ನೋಡಿಕೊಂಡು ಚಿತ್ರರಂಗದ ಬಹಳಷ್ಟು ಜನ ಹಿರಿಯರಿದ್ದಾರೆ, ಎಲ್ಲರ ಜೊತೆ ಚರ್ಚೆ ಮಾಡಬೇಕಾಗುತ್ತೆ. ಆಮೇಲೆ ಒಂದು ಅಂತಿಮ ತೀರ್ಮಾನಕ್ಕೆ ಬರಬೇಕಾಗುತ್ತೆ. ಈಗ ಒಟ್ಟಾರೆ ನಾವು ಈಗ ದರ್ಶನ್ ಪರ ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ಯಾರು ಸಂತ್ರಸ್ತರಿದ್ದಾರೋ ಅವ್ರ ಬಗ್ಗೆ ಯೋಚನೆ ಮಾಡಬೇಕು. ಯಾಕೆಂತ ಹೇಳಿದ್ರೆ ವಯಸ್ಸಾದಂಥ ತಂದೆ ತಾಯಿಗಳಿದ್ದಾರೆ, ಆ 5 ತಿಂಗಳ ಹೆಂಡತಿ ಗರ್ಭಿಣಿ, ಆಕೆ ಬಗ್ಗೆ ನಾವು ಆಲೋಚನೆ ಮಾಡಬೇಕು, ಚಿಂತನೆ ಮಾಡಬೇಕು, ಅವ್ರಿಗೆ ಸಾಂತ್ವನ ಹೇಳಬೇಕು. ಹೇಳಾಗಿದೆ, ನಮ್ಮ ಕೈಲಾಗಿದ್ದನ್ನು ನಾವು ಮಾಡಿ ಬಂದಿದ್ದೀವಿ. ಇವತ್ತಿನ ಪರಿಸ್ಥಿತಿಯಲ್ಲಿ ಆ ಕುಟುಂಬದ ಪರವಾಗಿರೋವೆಲ್ಲರೂ ಕೂಡ ನಿಲ್ಲಬೇಕು. ಯಾಕೆಂತ ಹೇಳಿದ್ರೆ ಈ ಒಂದು ಕೃತ್ಯನ ನಾವ್ಯಾರೂ ಕೂಡ ಸಮರ್ಥಿಸ್ಕೊತಾ ಇಲ್ಲ. ಇಡೀ ಚಿತ್ರರಂಗ ನಾವ್ಯಾರೂ ಕೂಡ ಇದನ್ನು ಸರಿ ಅಂತ ನಾವು ಹೇಳ್ತಾ ಇಲ್ಲ. ಇದನ್ನು ಸಾರಾಸಟ್ಟಾಗಿ ನಾವು ಖಂಡಿಸ್ತಾ ಇದ್ದೀವಿ. ಇಂಥ ಒಂದು ಘಟನೆ ಆಗಬಾರ್ದು. ರೇಣುಕಾಸ್ವಾಮಿ ತಪ್ಪು ಮಾಡಿದ್ದಾನೆ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಮನುಷ್ಯ ತಪ್ಪು ಮಾಡೇ ಮಾಡ್ತಾನೆ, ಯಾರಾದರೂ ಮಾಡ್ತಾನೆ, ನಾನೇ ಮಾಡ್ತೀನಿ, ಇನ್ನೊಬ್ಬರು ಮಾಡ್ತಾನೆ. ಆದರೆ ಆ ತಪ್ಪಿಗೆ ಈ ಶಿಕ್ಷೆ ಅಲ್ಲ. ಆದರೆ ಬೇರೆ ಬೇರೆ ದಾರಿ ಇತ್ತು ದರ್ಶನ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.